ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ದಿನಾಂಕ 5/6/2025 ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಮೃತ್ಯುಂಜಯ ರಕ್ತದಾನಿಗಳ ಬಳಗದ ವತಿಯಿಂದ ಸಸಿಗಳನ್ನು ಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ವಿವೇಕಾನಂದ ಶಾಲೆ, ರಾಣಿ ಚೆನ್ನಮ್ಮ ಪ್ರಾಥಮಿಕ ಶಾಲೆ, ಕೆಎಸ್ಪಿಎಲ್ ಕಾಲೇಜು ಶಿಕ್ಷಕರಿಗೆ, ಗ್ರಾಮೀಣ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ, ನಗರ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಸಸಿ ನೀಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು. ಗಿಡ ಬೆಳೆಸಿ ನಾಡು ಉಳಿಸಿ ಎಂದು ಆಚರಣೆ ಮಾಡಲಾಯಿತು. ಮೃತ್ಯುಂಜಯ ರಕ್ತದಾನಿ ಬಳಗದ ಮುಖಂಡರು ಕೆಎ ಪವನ್ ಕುಮಾರ್, ಕೌಶಿಕ್ ವಾಲ್ಮೀಕಿ, ರಮೇಶ್, ವಿತೇಶ್, ನರೇಶ್, ವಸಂತ್ ಕುಮಾರ್, ನದೀಮ್ ಹಾಗೂ ಮೃತ್ಯುಂಜಯ ರಕ್ತದಾನಿಗಳ ಬಳಗದ ಮುಖಂಡರುಗಳು ಉಪಸ್ಥಿತರಿದ್ದರು. ಡಿಪಾರ್ಟ್ಮೆಂಟ್ಗೆ ಒಂದು ಗಿಡ ಕೊಡುವ ಕಾರ್ಯಕ್ರಮ ಮಾಡ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ. ಇದ್ರ ಭಾಗವಾಗಿ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡೋದು. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇದ್ದು ನಾವು ಯಾರು ಸಾರ್ವಜನಿಕ ನಾವು ಒಬ್ಬೊಬ್ಬರು ಒಂದೊಂದು ಮರ ಬೆಳೆಸಬೇಕಂತ ಹೇಳಿ ಈಗ ಸರ್ಕಾರದ ಘೋಷಣೆ ಆಯಿತು. ಇದು ಮಾಡ್ತಕ್ಕಂಥ ಒಂದು ಉತ್ತಮ ಪ್ರಯತ್ನ. ದಯವಿಟ್ಟು ಮುಂದುವರಿಸಿಕೊಂಡು ನಾವು ಸಹ ನಮ್ಮ ಠಾಣಾ ಆವರಣದಲ್ಲಿ ಕೊಟ್ಟಂಥ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇದನ್ನು ಆಚರಣೆ ಮಾಡ್ತೀವಿ. ತುಂಬ ಧನ್ಯವಾದಗಳು. ಕಾಣಿಕೆ ಅವರ ಆಸೆಯಂತೆ ಇದನ್ನು ನಾನು ಇವತ್ತು ಠಾಣೆ ಆವರಣದಲ್ಲಿ ನಡ್ತೀನಿ. ನೆಟ್ಟು ಫೋಟೋ ಸಹಿತ ಅದನ್ನು ಶೇರ್ ಮಾಡ್ತೀನಿ. ಇದೇ ಥರ ಪ್ರತಿಯೊಬ್ಬರು ಸಾರ್ವಜನಿಕರು ಸಹ ಪರಿಸರದ ಬಗ್ಗೆ ಕಾಳಜಿ ಇರಲಿ. ಪರಿಸರ ಇಲ್ಲಾಂದರೆ ಏನಿಲ್ಲ. ಇವತ್ತು ಪರಿಸರದ ಬಗ್ಗೆ ಎಲ್ಲರಿಗೂ ಗೊತ್ತಾಯಿತು. ಬರೀ ಮನೆ ಒಂದು ಎವಿರಿಯನಿಗೆ ಎಲ್ಲರೂ ಅಲ್ಲಾಡೋದು. ಅರ್ಥ ಆಯ್ತಾ? ಇವತ್ತು ಪರಿಸರ ಇದ್ರೇ ಜೀವ, ನಾವಿದ್ರೇ ಪರಿಸರ ಅನ್ನೋ ಮಟ್ಟಿಗೆ ಆಗಿದೆ. ಯಾವ ಪರಿಸರದ ದಿನಾಚರಣೆ ಅಂತ ಅಷ್ಟೇ ಆ ದಿನ ನೆನೆಸೋಕ್ಕಿಂತ ಪ್ರತಿದಿನ ಪ್ರತಿಯೊಬ್ಬರು ಒಂದು ಮರ ಕಡಿದ್ರೆ 10 ಸಸಿಗಳನ್ನು ನೆಡಬೇಕು ಅಂತೇಳಿ ನಾನು ಹೇಳ್ತಾ, ನನಗೆ ಈ ದಿನ ಇಲ್ಲಿ ಬಂದು ಸನ್ಮಾನಿಸಿದ್ದಕ್ಕೆ ತಮಗೆಲ್ಲ ಕೋರಿ ಧನ್ಯವಾದಗಳು. ಹಾಗೂ ನಮ್ಮ ಸಿಬ್ಬಂದಿ ಜಗದೀಶ್ ಅವರು ಸೇರ್ತಿದ್ದಾರೆ. ಅವರು ಅಷ್ಟೇ ನನ್ನಷ್ಟೇ ಆ್ಯಕ್ಟಿವು. ನಾನು 59 ವರ್ಷ ಮುಗಿದ್ರೂ ನಾನು ಅವರಷ್ಟೇ ಆ್ಯಕ್ಟಿವು ಕೆಲಸ ಮಾಡೋದ್ರಲ್ಲಿ. ಅರ್ಥಾಯ್ತಾ? ಅವ್ರು ಹುಡುಗಾಗಿ ಆ್ಯಕ್ಟಿವ್ ಇದ್ದರೆ ನಾನು ಮುದೇನಾಗಿ ಇಷ್ಟೇ ಆ್ಯಕ್ಟಿವ್ ಕೆಲಸ ಮಾಡ್ತಿದ್ದೀನಿ. ತಮಗೆಲ್ಲ ಒಳ್ಳೆಯದಾಗಲಿ. ತಮ್ಮ ಮನಸ್ಸಲ್ಲಿರೋದು, ತಮ್ಮ ದೇಹ ಗುರಿ ನನಗೆ ಕಂಡು ಇಷ್ಟ ಆಯಿತು. ಯಾರೋ ಬಂದು ಈ ಥರ ಪರಿಸರ ದಿನಾಚರಣೆ ಬಗ್ಗೆ ನನಗೆ ಇಷ್ಟು ವರ್ಷ ಆದರೂ 59 ವರ್ಷ ವಯಸ್ಸು, 32 ವರ್ಷ ಸರ್ವಿಸ್ ಕಂಪ್ಲೀಟ್ ಆಗೋದು ಯಾರು ಬಂದು ಸಸಿಗಳನ್ನು ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಯಿತು. ಈಗ ತಮ್ಮ ಆಸೆಯಂತೆ ನಾನು ಠಾಣೆ ಆವರಣದಲ್ಲಿ ನಿಂತು 4 ಜನಕ್ಕೆ ನೆಡೋಕ್ಕೆ ನಾನು ಪ್ರೇರಣೆ ಮಾಡ್ತೀನಿ ಅಂತ ಹೇಳ್ತಾ ನಾನು ಮೃತ್ಯುಂಜಯ ಡೋನರ್ಸ್ ಕಡೆಯಿಂದ ಮತ್ತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಾರಿಗೆ ಒಂದು ಗಿಡ ಕೊಟ್ಟಿದ್ವಿ. ಗಿಡ ಇಡುವ ಕಾರ್ಯಕ್ರಮ ಯಶಸ್ವಿ ಆಗಲಂತ ಸಾರಿಗೆ ಒಂದೆರಡು ಮಾತಾಡಬೇಕು ಕಾರ್ಯಕ್ರಮ ಉದ್ದೇಶಿಸಿ. ಮೃತ್ಯುಂಜಯ ಬ್ಲಡ್ ಡೋನರ್ಸ್ ಇವರ ಕಡೆಯಿಂದ ಮುಖ್ಯೋಪಾಧ್ಯಾಯನಾದ ನಾನು ಈ ಒಂದು ಗಿಡವನ್ನು ಸ್ವೀಕರಿಸಿ ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತೀನಿ. ಮೃತ್ಯುಂಜಯ ಬ್ಲಡ್ ಡೋನರ್ಸ್ ಇಂದ ಇವತ್ತು ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿಮಗೆ ಒಂದು ಗಿಡ ಕೊಡುವ ಮುಖಾಂತರ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತಾಡೋದು ಸರ್. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾಡಿನೆಲ್ಲೆಡೆ ಗಿಡಗಳನ್ನು, ಸಸಿಗಳನ್ನು ಹೆಚ್ಚು ನೆಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬ್ಲಡ್ ಡೋನರ್ಸ್ ಗ್ರೂಪಿಂದ ನಮ್ಮ ರಾಣಿ ಚೆನ್ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ನಮಗೆ ಹೆಮ್ಮೆ. ಆಮೇಲೆ SFIನ ಸಂಘಟನೆಯ ಎಲ್ಲ ಸಂಘಟನೆಕಾರರು ಈ ದಿನ ನಮ್ಮ ಶಾಲೆಗೆ ಬಂದು ನಮಗೊಂದು ಸಸಿಯನ್ನು ಕೊಡ್ತಾ ಇದ್ದಾರೆ. ಈ ಸಸಿಯನ್ನು ನಾವು ನಮ್ಮ ಶಾಲಾ ಆವರಣದಲ್ಲಿ ನೆಟ್ಟು ಇದನ್ನು ನಮ್ಮ ಮಕ್ಕಳಾಗಿ ಜೋಪಾನವನ್ನು ಮಾಡಿ ಬೆಳೆಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಬ್ಲಡ್ ಡೋನರ್ಸ್ ಗ್ರೂಪ್ಗಳಿಗೆ ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ಇರಲಿ, ನಿಮಗೆ ಒಳ್ಳೆಯದಾಗಲಿ, ಭಗವಂತ ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನು ನಿಮಗೆಲ್ಲ ಕೊಡಲಿ ಅಂತ ತಿಳ್ಕೊಂಡು ಆಸೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.